ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 195. ಹಿಂದೆಂದೂ ಪರೋಪಕಾರದ ಭಾವನೆ ಹೆಚ್ಚು ಸಾಮಾನ್ಯವಾಗಿ ಜನರ ತುಟಿಗಳ ಮೇಲೆ ಇರಲಿಲ್ಲ. ಈಗಿನಂತೆ ಹಿಂದೆಂದೂ ಮನುಷ್ಯರ ಹೃದಯ ನಿಜವಾದ ಮಾನವ ಸಹೋದರತ್ವ ಪ್ರಕಟಗೊಳಿಸಲು ಹಾತೊರೆದಿರಲಿಲ್ಲ. ಎಂದೂ ಪುರಾನಾಗರಿಕ ಪ್ರಪಂಚವು ಯುಗಗಳಿಂದಲೂ ಗಾಢವಾಗಿ ಎಡಬಿಡದೆ ಮುನ್ನಡೆಯುವ ದಿಕ್ಕಿನಲ್ಲಿ ಚಲಿಸಿರಲಿಲ್ಲ. ದೇವರ ಪಿತೃತ್ವ ಮತ್ತು ಮಾನವನ ಸಹೋದರತ್ವ ಹಾಗಿದ್ದರೂ ವಿಚಿತ್ರ ಅಸಂಗತತೆ. ಸಮಾಜವು ಕಡೆಗಣಿಸುವ ದುಃಖಕರ ಸ್ವರವು, ನ್ಯಾಯಕ್ಕಾಗಿ ಆಕ್ರೋಶ, ಕೆಳಮಟ್ಟದಲ್ಲಿರುವ ಮಿಲಿಯಾಂತರ ಜನರ ಕೂಗು ಎಲ್ಲ ನಾಗರಿಕ ನಾಡುಗಳಿಂದ ಹಿಂದೆಂದಿಗಿಂತಲೂ ಈಗಿನ ದಿನಗಳಲ್ಲಿ ಮೇಲೇರುತ್ತದೆ. ರಷ್ಯಾದ ಸ್ವರವು ಐರ್ಲೆಂಡಿನ ಸ್ವರದೊಂದಿಗೆ ಮಿಳಿತವಾಗುತ್ತದೆ. ದೇಶಭ್ರಷ್ಟ ಲಂಡನ್ ಎಲ್ಲ ಖಂಡಗಳಿಂದಲೂ ಗಡೀಪಾರಾದವರ ಮತ್ತು ಅಮೆರಿಕ ನಗರದವರೊಡನೆ ನ್ಯಾಯಕ್ಕಾಗಿ ಒಂದು ಪ್ರಬಲವಾದ ಭೂಮಿ ನಡುಗಿಸುವ ಬೇಡಿಕೆಯೊಡ್ಡುತ್ತಿದೆ. ಲಂಡನ್ನಲ್ಲಿ ಮಾತ್ರವೇ 300,000ಕ್ಕೂ ಹೆಚ್ಚು ಜನರು ಪ್ರಪಾತದ ಅಂಚಿನಲ್ಲಿದ್ದಾರೆ. ಪ್ರತಿಯೊಬ್ಬರ ಹೃದಯ ಮಿಡಿತವೂ ಭಯದಿಂದ ನಡುಗುತ್ತಿದೆ. ಜೀವನ ಪರ್ಯಂತದ ದುಃಸ್ವಪ್ನವು ಯಾವುದೆಂದರೆ ಮನೆ ಎಂದು ಕರೆಯುವ ಅವರ ಗವಿಯನ್ನು ಅವರಿಂದ ಕಿತ್ತುಕೊಳ್ಳಬಹುದೆಂಬ ಭೀತಿ. ಅದರ ಅಡಿಯಲ್ಲಿ ಆಹಾರವಿಲ್ಲದಿರುವಿಕೆಯ ಬಾಗಿಲಲ್ಲೇ 200,000 ಜೀವಿಗಳಿವೆ. ಅಲ್ಲಿಂದ ಮುಂದಕ್ಕೆ 300,000 ನಿರಾಹಾರದ ಶ್ರೇಣಿಯಲ್ಲಿದ್ದಾರೆ. ಅವರ ಜಗತ್ತಿನಲ್ಲಿ ಹಸಿವು ರಾತ್ರಿ ಹಗಲು ಬಾಧಿಸುತ್ತಿದೆ. ಅಲ್ಲಿ ಪ್ರತಿ ನಿಮಿಷದ ಪ್ರತಿ ಸೆಕೆಂಡ್, ಪ್ರತಿ ದಿನದ ಪ್ರತಿ ಘಳಿಗೆ ಯಾತನೆಯಿಂದ ತುಂಬಿಕೊಂಡಿದೆ. ನಿರಾಹಾರದೊಡನೆ ನಿರಾಶ್ರಿತರು ವಸತಿಯನ್ನು ಹೊಂದಲು, ಕಳಪೆಯದ್ದನ್ನಾಗಲಿ ಹೊಂದಲು ಅವರಲ್ಲೇನೂ ಇಲ್ಲ. ಅನೇಕರು ವರ್ಷವಿಡೀ ಆಶ್ರಯವಿಲ್ಲದೆ ಮಲಗುತ್ತಾರೆ. ಅಂತಹ ನೂರಾರು ಜನರನ್ನು ಯಾವುದೇ ರಾತ್ರಿ ಥೇಮ್ಸ್ ನದಿಯ ಸೇತುವೆಗಳ ತಣ್ಣಗಿನ ಚಪ್ಪಡಿ ಕಲ್ಲಿನ ಮೇಲೆ ಪವಡಿಸಿರುವುದನ್ನು ಕಾಣಬಹುದು. ಕೆಲವರು ಒದ್ದೆ ಕಲ್ಲಿನ ಮತ್ತು ತಮ್ಮ ಮಧ್ಯೆ ಕಾಗದವಿರಿಸಿಕೊಂಡಿರುವರು. ಹೆಚ್ಚಿನವರು ಆ ಸೌಲಭ್ಯವನ್ನು ಆನಂದಿಸರು. ಲಂಡನ್ನಲ್ಲಿ ಸಂಪೂರ್ಣವಾಗಿ ನಿರಾಶ್ರಿತರ ಸಂಖ್ಯೆ ಸರಿಸುಮಾರು 33,000. ಇದು ಮಿತಿಮೀರಿದ ಚಿತ್ರಣವೆಂದು ಯಾರಾದರೂ ಹೇಳಬಹುದೇ? ಅಂತಹವರು ತನಿಖೆ ನಡೆಸಲಿ. ಅದರಲ್ಲಿ ಅರ್ಧ ಅಂಶವಾದರೂ ಸತ್ಯವಾಗಿದ್ದರೆ ಶೋಚನೀಯ. ಮುಂದಿನ ಶೀರ್ಷಿಕೆ ಅತೃಪ್ತಿ, ದ್ವೇಷ, ಸಂಘರ್ಷಗಳು ಸಾಮಾಜಿಕ ದಹನಕ್ಕಾಗಿ ತ್ವರಿತವಾಗಿ ಸಿದ್ಧಗೊಳ್ಳುತ್ತಿದೆ. ಡಿಸ್ಕಂಟೆಂಟ್, ಹೇಟ್ರೆಡ್, ಫ್ರಿಕ್ಷನ್, ಪ್ರಿಪೇರಿಂಗ್ ರ್ಯಾಪಿಡ್ಲಿ ಫಾರ್ ಸೋಷಿಯಲ್ ಕಂಬಸ್ಟನ್. ಹೇಗಾದರೂ ಸರಿ, ಐಶ್ವರ್ಯವಂತರು ಈಗಿನಂತೆ ಇಷ್ಟರ ಮಟ್ಟಿಗೆ ದಾನಶೀಲರಾಗಿರಲಿಲ್ಲ ಎಂದು ಬಡವರಿಗೆ ವಿವರಿಸಬಹುದು. ಸಮಾಜಕ್ಕೆ ಮೊದಲಿಗಿಂತಲೂ ಈಗ ಬಡವರಿಗಾಗಿ, ಕುರುಡರಿಗೆ, ಕಾಯಿಲೆಯವರಿಗೆ ಮತ್ತು ಅಸಹಾಯಕರಿಗಾಗಿ ಸಾಕಷ್ಟು ಸರಬರಾಜು ಮಾಡುವ ಅವಕಾಶವಿದೆ. ಈ ಒಳ್ಳೆ ಕೆಲಸದ ನಿರ್ವಹಣೆಗಾಗಿ ಅಪಾರ ಆದಾಯವನ್ನು ವಾರ್ಷಿಕವಾಗಿ ತೆರಿಗೆಯ ಮೂಲಕ ಸಂಗ್ರಹಿಸಲಾಗಿದೆ. ಇದು ಖಂಡಿತವಾಗಿ ಕೆಲಸಗಾರರಿಗೆ ತೃಪ್ತಿಪಡಿಸುವುದಿಲ್ಲ. ಒಬ್ಬ ಸ್ವಯಂ ಗೌರವವುಳ್ಳ ಬುದ್ಧಿವಂತ ಪ್ರಜೆಗೆ ಬೇಕಾಗಿರುವುದು ಭಿಕ್ಷೆಯಲ್ಲ. ಆತನಿಗೆ ನಿರ್ಗತಿಕರಿಗಾಗಿ ಒದಗಿಸುವ ಸಂಸ್ಥೆಯ ಔದಾರ್ಯದಿಂದ ಪ್ರಯೋಜನ ಪಡೆಯಲು ಯಾವ ಆಶೆಯೂ ಇಲ್ಲ, ಅಥವಾ ಕಾಯಿಲೆಯಾದಾಗ ಆಸ್ಪತ್ರೆಯಲ್ಲಿ ದಾನಧರ್ಮ ರೋಗಿಯಾಗಲು ಇಷ್ಟಪಡುವುದಿಲ್ಲ. ಬದಲಾಗಿ ಆತನಿಗೆ ಪ್ರಾಮಾಣಿಕವಾಗಿ ಮತ್ತು ಯೋಗ್ಯವಾಗಿ ತನ್ನ ಮುಖದಲ್ಲಿ ಬೆವರು ಸುರಿಸಿ ದುಡಿದ ಆಹಾರವನ್ನು ಮತ್ತು ಪ್ರಾಮಾಣಿಕ ಶ್ರಮಜೀವಿಯ ಘನತೆಯೊಂದಿಗೆ ತನ್ನ ಕುಟುಂಬವನ್ನು ನಿರ್ವಹಿಸಲು ಒಂದು ಅವಕಾಶವನ್ನು ಬಯಸುತ್ತಾನೆ. ಆದರೆ ಆತನು ತನ್ನನ್ನು ಮತ್ತು ತನ್ನ ನೆರೆಯ ಕೆಲಸಗಾರನು ಕೆಲಸಗಿಟ್ಟಿಸಲು ಮತ್ತು ಅದನ್ನು ಇರಿಸಿಕೊಳ್ಳಲು ಉಪಕಾರ ಮತ್ತು ಪ್ರಭಾವಕ್ಕೆ ಹೆಚ್ಚು ಅವಲಂಬಿತರು ಎಂದು ಕಂಡುಕೊಳ್ಳುವಾಗ
ಒಬ್ಬ ಸಣ್ಣ ಅಂಗಡಿಯಲ್ಲಿರುವವನು, ಒಂದು ಸಣ್ಣ ಕಟ್ಟಡ ನಿರ್ಮಿಸುವವನು, ಒಂದು ಸಣ್ಣ ಉತ್ಪಾದಕನು ಸಹ ಒಂದು ಪ್ರಾಮಾಣಿಕ ಜೀವನ ನಡೆಸಲು ಕಷ್ಟಪಟ್ಟು ಹೆಣಗಾಡುತ್ತಿರುವುದನ್ನು ನೋಡುವಾಗ ಐಶ್ವರ್ಯವಂತರ ಸಮೃದ್ಧಿಯ ಬಗ್ಗೆ ಓದಿ ತಿಳಿದುಕೊಳ್ಳುತ್ತಾನೆ. ಮಿಲಿಯಾಂತರಿಗಳ ಸಂಖ್ಯೆಯು ಬೆಳೆಯುತ್ತಿರುವುದನ್ನು, ಅನೇಕ ಉದ್ಯಮಗಳನ್ನು ನಿಯಂತ್ರಿಸಲು ಬಂಡವಾಳಶಾಹಿಗಳು ಸಂಯೋಜಿಸುತ್ತಿರುವುದನ್ನು, ತಾಮ್ರದ ವ್ಯಾಪಾರ, ಉಕ್ಕಿನ ವ್ಯಾಪಾರ, ಗಾಜಿನ ವ್ಯಾಪಾರ, ಎಣ್ಣೆ ವ್ಯಾಪಾರ, ಕಲ್ಲಿದ್ದಲು ವ್ಯಾಪಾರ, ಕಡ್ಡಿಪೆಟ್ಟಿಗೆ ವ್ಯಾಪಾರ, ಕಾಗದದ ವ್ಯಾಪಾರ, ಬಣ್ಣದ ವ್ಯಾಪಾರ, ಕಟ್ಲರಿ ವ್ಯಾಪಾರ, ಟೆಲಿಗ್ರಾಫ್ ವ್ಯಾಪಾರ ಮತ್ತೆ ಎಲ್ಲಾ ಥರದ ವ್ಯಾಪಾರ